ಕ್ಲುಪ್ತ ಸಮಯಕ್ಕೆ ನಮಗೆ ಕೊಟ್ಟಂತ ಸಬ್ಜೆಕ್ಟ್ ಸ್ಪಿರಿಚುವಲ್ ಯೂನಿಟಿ. ಅದಕ್ಕೋಸ್ಕರವಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12 ಮತ್ತೆ 13ನೇ ವಚನವನ್ನು ಓದಿ ಕೇಳಿಸ್ತೇನೆ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹ, ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ದೇಹವು ಒಂದೇ ಅಂಗವಲ್ಲ, ಅಂಗಗಳುಳ್ಳದಾಗಿದೆ. ಈ ಸಮಯದಲ್ಲಿ ನಾವು ಹೆಚ್ಚಿಗೆ ವಿವಿಧತೆಯಲ್ಲಿ ಏಕತೆಯ ಬಗ್ಗೆ ನಾವು ಯಾವಾಗಲೂ ಆದ್ರೆ ಇಲ್ಲಿ ಪೌಲನು 1 ಕೊರಿಂಥದವರಿಗೆ ಬರೆಯುವಾಗ ಏಕತೆಯಲ್ಲಿ ವಿವಿಧತೆ ಅದರ ಬಗ್ಗೆ ಇಲ್ಲಿ ಸಿಟಿ ವಿತ್ ಇನ್ ಸ್ಪಿರಿಚುವಲ್ ಯೂನಿಟಿ ಯಾಕೆ ಇದು ಎಂಬುದಾಗಿ ಯೋಚನೆ ಮಾಡುವಾಗ ಈ 1 ಕೊರಿಂಥ 12ನೇ ಗಮನಿಸುವಾಗ ಆ ಸಭೆಯ ಜನರಿಗೆ ಈ ಅನೇಕ ಸಮಸ್ಯೆಗಳು ಇತ್ತು. ಅವರು ಆ ಸಮಸ್ಯೆಗಳಿಗೆ ಉತ್ತರವನ್ನ ಕೇಳುವಾಗ ಮುಖ್ಯವಾದ ಪ್ರಶ್ನೆ, ಈ ವಾಕ್ಯ ಭಾಗಗಳನ್ನು ಗಮನಿಸುವಾಗ ಅವರೆಲ್ಲರಿಗೂ ಇದ್ದಂತ ಒಂದು ಸಮಸ್ಯೆ ಯಾವುದು? ಪೌಲನ ಸಮಸ್ಯೆ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಅಲ್ಲಿಯ ವಿಶ್ವಾಸಿಗಳಲ್ಲಿ, ಕೊರಿಂಥ ಸಭೆಯ ವಿಶ್ವಾಸಿಗಳಲ್ಲಿ, ನಾವು ಕ್ರಿಸ್ತನವರಾಗಿದ್ರೆ, ಪವಿತ್ರಾತ್ಮನಲ್ಲಿ ಸ್ನಾನ ಆಗಿರುವುದಾಗಿದ್ರೆ, ಎಲ್ಲರೂ ಕೂಡ ನಾವು ವಾಣಿಗಳಲ್ಲಿ ಮಾತನಾಡಬೇಕು ಆಗಿದ್ರೆ ಅವರು ಪವಿತ್ರಾತ್ಮನ ದಾನವನ್ನು ಹೊಂದಿದವರು ಅಲ್ಲ, ಪವಿತ್ರಾತ್ಮ ಸ್ನಾನ ಹೊಂದಿದವರು ಅಲ್ಲ. ಅವರು ನಿಜ ವಿಶ್ವಾಸಿಗಳು. ಒಂದು ತಪ್ಪು ಗ್ರಹಿಕೆ ಅವರಲ್ಲಿ ಇದ್ದಿದ್ರಿಂದ ಪೌಲನು ಈ ಸಮಯದಲ್ಲಿ ಅದರ ಬಗ್ಗೆ ಬಹಳ ಸುಂದರವಾಗಿ ಅದನ್ನ ಇದ್ದಾನೆ. ಇಲ್ಲಿ ನೀವು ಮೊದಲು ಗಮನಿಸುವಾಗ ಅವನು ಏನ್ ಹೇಳ್ತಾನೆ, ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿ, ಹೇಗೆ ದೇಹದ ಅಂಗಗಳೆಲ್ಲೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆಯೇ ಕ್ರಿಸ್ತನು. ಹಾಗೆಯೇ ಸಭೆ ಅಂತ ಹೇಳ್ತಾ ಇಲ್ಲ ಆತ, ಹಾಗೆಯೇ ಕ್ರಿಸ್ತನು. ಅಂದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸೇರ್ತೇವೆ ಎಂಬ ಯೋಚನೆಯನ್ನ ಅವನು ಇಲ್ಲಿ ನಮ್ಗೆ ಕೊಡ್ತಾನೆ. ಯಾಕಂದ್ರೆ ಪೌಲನಿಗೆ ಚೆನ್ನಾಗಿ ಅವನು ಕನ್ವರ್ಷನ್ ಅಲ್ಲಿ ಅವನು ಬದಲಾವಣೆ ಆಗುವಾಗ, ಅವನು ಕರ್ತನಾದ ಯೇಸು ಸ್ವಾಮಿಯನ್ನು ಸಂಧಿಸುವಾಗ ದಮಸ್ಕದಲ್ಲಿ ಕರ್ತನು ಅವನಿಗೆ ಹೇಳಿದ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಅಂದ್ರೆ ಸೌಲನು ದೇವಜನ ಮಾಡ್ತಾ ಇದ್ದವನು. ಆದ್ರೆ ಅಲ್ಲಿ ದೇವರು ಕ್ರಿಸ್ತನು ಹೇಳಿದಂತ ಮಾತು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ನೀವು ಇದನ್ನ ಅಪೊಸ್ತಲರ ಆಕ್ಟ್ಸ್ ಚಾಪ್ಟರ್ 22 ವರ್ಸ್ 7, ಆಕ್ಟ್ಸ್ ಚಾಪ್ಟರ್ 26 ವರ್ಸ್ 14 ಎಲ್ಲಾ ಕಡೆನೂ ಓದ್ತೇವೆ. ಅಂದ್ರೆ ದೇವರ ಕ್ರಿಸ್ತನ ಮಕ್ಕಳು ಅಂತ ಹೇಳುವಾಗ ಅವರು ಕ್ರಿಸ್ತನೇ ಆಗಿದ್ದಾರೆ, ಕ್ರಿಸ್ತನ ದೇಹವೇ ಆಗಿದ್ದಾರೆ. ಒಂದು 1 ಕೊರಿಂಥಿಯನ್ಸ್ ಚಾಪ್ಟರ್ 8 ವರ್ಸ್ 11 ಅಲ್ಲಿ ನೀವು, ಯಾವನಾದ್ರೂ ನಮ್ಮ ಸಹೋದರನಿಗೆ, ಕ್ರಿಸ್ತನು ಪ್ರಾಣ ಕೊಟ್ಟು ಕೊಂಡುಕೊಂಡಂತ ಸಹೋದರನಿಗೆ ನಾವು ಪಾಪ ಮಾಡಿದ್ರೆ ಬರೀ ಅವನಿಗೆ ಪಾಪ ಮಾಡೋದು. ಅಲ್ಲಿ 1 ಕೊರಿಂಥಿಯನ್ಸ್ ಚಾಪ್ಟರ್ 8 ವರ್ಸ್ 12 ಅಲ್ಲಿ ಹೇಳುವಾಗ ಕ್ರಿಸ್ತನಿಗೆ ನಾವು ಪಾಪ ಮಾಡಿದಾಗೆ, ಅಂದ್ರೆ ನಾವು ಕರ್ತನಾದ ಸ್ವಾಮಿಯನ್ನ ಕಂಡುಕೊಳ್ಳುವಾಗ ಅಥವಾ ರಕ್ಷಣೆ ಹೊಂದುವಾಗ ನಾವು ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಡ್ತೇವೆ. ಕ್ರಿಸ್ತನ ದೇಹ ಎಂಬುದು ಸಭೆ. ಈ ಸಭೆಗೆ ನಾವು ಅಂಗಗಳಾಗಿ ಸೇರಿಸಲ್ಪಡ್ತೇವೆ. ಈ ಅಂಗಗಳಾಗಿ ಸೇರಿಸುವವರು ಯಾರು? ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಬಂದ. ನೀವು ಹೊಸ ಒಡಂಬಡಿಕೆಯಲ್ಲಿ 7 ಸಾರಿ ಇದನ್ನ ಸ್ಪಷ್ಟವಾಗಿ ಗಮನಿಸ್ತೇವೆ. ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್. ಸ್ನಾನಿಕನಾದ ಯೋಹಾನನು ಏನ್ ಹೇಳ್ತಾನೆ? 4 ಸುವಾರ್ತೆಗಳಲ್ಲಿ, ಒಂದು ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 11, ನಾನು ಇಲ್ಲ, ಮ್ಯಾಥ್ಯೂ ಚಾಪ್ಟರ್ 3 ವರ್ಸ್ 11, ಮಾರ್ಕ್ಸ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 8, ಲೂಕ್ಸ್ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 16, ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 3. 4 ಸುವಾರ್ತೆಗಳಲ್ಲಿ ಕೂಡ ಇದನ್ನು ಓದ್ತೇವೆ. ಸ್ನಾನಿಕನಾದ ಯೋಹಾನನು ಏನ್ ಹೇಳ್ತಾನೆ? ನಾನಾದರೂ ನೀರಿನ ಸ್ನಾನ ಮಾಡಿಸುವ, ನನ್ನ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು.
ಪವಿತ್ರಾತ್ಮನಲ್ಲಿ ನಿಮಗೆ ಸ್ನಾನ ಮಾಡಿಸ್ತಾನೆ ಎಂಬುದ 4 ಸುವಾರ್ತೆಗಳಲ್ಲಿ ಸ್ನಾನಿಕನಾದ ಯೋಹಾನನು ಹೇಳಿದಂತ ಮಾತನ್ನ ನಾವು ಗಮನಿಸ್ತೇವೆ. ಮತ್ತೆ ಆಕ್ಟ್ಸ್ ಅಲ್ಲಿ ಆಕ್ಟ್ಸ್ ಚಾಪ್ಟರ್ 1:4 ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ಆತನು ಹೇಳಿದಂತ ಮಾತು, ಇನ್ನು ಸ್ವಲ್ಪ ಕಾಲದೊಳಗೆ ಪವಿತ್ರಾತ್ಮನ ಸ್ನಾನವಾಗುವುದು, ಅದಕ್ಕೋಸ್ಕರವಾಗಿ ನೀವು ಕಾಯ್ತಾ ಇರಿ ಎಂಬುದಾಗಿ ಹೇಳಿ ಹೋದ. ಇದನ್ನೇ ಆಕ್ಟ್ಸ್ ಚಾಪ್ಟರ್ 11:16 ಅಲ್ಲಿ ಪೇತ್ರನು ಅಲ್ಲಿ ಆದಂತಹ ಸಂಗತಿ, ಎಲ್ಲಿ ಕೊರ್ನೇಲನ ಮನೆಯಲ್ಲಿ ಅನ್ಯನಾದಂತ ಕೊರ್ನೇಲನು ಅವನ ಮನೆಯವರಿಗೆ ಪವಿತ್ರಾತ್ಮ ಸ್ನಾನವಾದದನ್ನ ಆತನು ನೆನೆಸುವಾಗ ಅವರಿಗೆ ಸ್ನಾನಿಕನಾದ ಯೋಹಾನನು ಹೇಳಿದಂತ ಮಾತು ನನಗೆ ನೆನಪಾಯಿತು, ಪವಿತ್ರಾತ್ಮನ ಸ್ನಾನ ಆಯಿತು ಎಂಬುದನ್ನ ಅಲ್ಲಿ ಪ್ರಸ್ತಾಪ ಮಾಡುವುದನ್ನ ಗಮನಿಸ್ತೇವೆ. ನನ್ನ ಪ್ರಶ್ನೆ ಏನಂದ್ರೆ, ಈಗ ಇಂಥ ಸಭೆಯ ವಿಶ್ವಾಸಿಗಳು ಅವರು ಪವಿತ್ರ ಯಾಕೆ ನಮಗೆ ಟಂಗ್ಸ್ ಅಲ್ಲಿ ಮಾತನಾಡಬೇಕು, ಇಲ್ಲವೇ ಯಾಕೆ ಮಾತಾಡಬೇಕು ಎಂಬುದನ್ನ ಯಾಕೆ ಅವರು ಪ್ರಸ್ತಾಪ ಮಾಡಿದ್ರು? ಒಬ್ಬ ವಿಶ್ವಾಸಿ ಯೇಸು ಸ್ವಾಮಿಯನ್ನ ನಂಬಿದ್ದರಾದ್ರೆ, ಸ್ನಾನ ಆಗಿರುವುದಾಗಿದ್ರೆ ಯಾಕೆ ಅವನು ಅನ್ಯ ಭಾಷೆಗಳಲ್ಲಿ ಮಾತನಾಡಲೇಬೇಕು ಎಂಬ ಅಭಿಪ್ರಾಯಕ್ಕೆ ಅವರು ಬಂದ್ರು? ಅದಕ್ಕೆ ಕಾರಣ ಇದೆ. ದೇವರ ವಾಕ್ಯದಲ್ಲಿ ನೀವು ಗಮನಿಸುವಾಗ ಸ್ನಾನಿಕನಾದ ಯೋಹಾನನು ಹೇಳಿ ಹೋಗಿದ್ದ, ಮತ್ತೆ ನನ್ನ ಕರ್ತನಾದ ಯೇಸು ಸ್ವಾಮಿ ಕೂಡ ಹೇಳಿದ್ದ, ನಿಮಗೆ ಪವಿತ್ರಾತ್ಮ ಸ್ನಾನ ಆಗ್ತದೆ. ಈ ಸ್ನಾನ ಯೇಸು ಸ್ವಾಮಿ ವಾಗ್ದಾನ ಮಾಡಿ ಅಪೊಸ್ತಲರ ಆಕ್ಟ್ಸ್ ಚಾಪ್ಟರ್ 2:1-4 ಅಲ್ಲಿ ಓದುವಾಗ, ಪಂಚಾಶತಮ ದಿವಸದ ಜಾತ್ರೆಯಲ್ಲಿ 120 ಜನ, 120 ಜನ ಇದ್ರು. ಆಕ್ಟ್ಸ್ ಚಾಪ್ಟರ್ 1:15 ಯೇಸು ಸ್ವಾಮಿಯ ಶಿಷ್ಯರು, ಯೇಸು ಸ್ವಾಮಿ ತಾಯಿ, ಯೇಸು ಸ್ವಾಮಿಯ ತಮ್ಮಂದಿರು ಮತ್ತೆ ಅನೇಕ ವ್ಯಕ್ತಿಗಳು ಸೇರಿ 120 ಜನ ಯಾರು ಇದ್ರು, ಇವರಿಗೆ ಪವಿತ್ರ ಆತ್ಮನ ಸ್ನಾನ ಆಯ್ತು. ಸ್ನಾನ ಆಗಿದ್ದು ಹೇಗೆ ಗೊತ್ತಾಯ್ತು ಅವ್ರಿಗೆ? ಪವಿತ್ರಾತ್ಮನ ಸ್ನಾನ ಆಗಿದ್ದು ಹೇಗೆ ಗೊತ್ತಾಯ್ತು? ಅವರೆಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತನಾಡಿದ್ರು. ನೀವು ಅಲ್ಲಿ ಓದ್ತೀರಿ, ವರ್ಸ್ 4 ಅಲ್ಲಿ ಓದ್ತೀರಿ, ಅವರು ಅಲ್ಲಿ ಸೇರಿ ಬಂದಿದ್ದ 16 ದೇಶಗಳ ಜನರ ಭಾಷೆಯಲ್ಲಿ ಇವರು ಮಾತನಾಡಿದ್ರು ಎಂಬುದನ್ನ ನಾವು ಗಮನಿಸ್ತೇವೆ. ಮತ್ತೆ ಇದಾದ ಮೇಲೆ ಇದೇ ಸಂಗತಿ ಮುಂದೆ ರಿಪೀಟ್ ಆಯ್ತು. ಎಲ್ಲಿ ರಿಪೀಟ್ ಆಯ್ತು? ಮತ್ತೆ ನಾವು ಓದುವಾಗ ಚಾಪ್ಟರ್ 8:16-17 ನೀವು ಗಮನಿಸುವಾಗ, ಸಮಾರ್ಯ ಸೀಮೆಗೆ ಫಿಲಿಪ್ಪನು ಹೋಗಿ ಸುವಾರ್ತೆಯನ್ನು ಸಾರುವಾಗ ಅವರೆಲ್ಲರೂ ಯೇಸು ಸ್ವಾಮಿಯ ಅನೇಕ ಸಮಾರ್ಯ ಸೀಮೆಯವರು, ಗಂಡಸರು ಹೆಂಗಸರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರು. ಈ ವಿಚಾರ ಯೆರೂಸಲೇಮಿನಲ್ಲಿ ಇದ್ದಂತ ಅಪೊಸ್ತಲರಿಗೆ ತಿಳುವಳಿಕೆಗೆ ಬಂದಾಗ ಅವರು ಪೇತ್ರ ಮತ್ತೆ ಯೋಹಾನನನ್ನ ಸಮಾರ್ಯ ಸೀಮೆಗೆ ಕಳಿಸಿದ್ರು. ಅವರು ಯೇಸು ಸ್ವಾಮಿ ನಂಬುವಾಗ ಪವಿತ್ರ ದಾನ ಆಗಿರ್ಲಿಲ್ಲ. ಈ ಅಪೊಸ್ತಲರು ಹೋಗಿ ಅವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ಅವರಿಗೆ ಪವಿತ್ರಾತ್ಮ ದಾನ ಆಯಿತು ಎಂಬುದನ್ನ ನಾವು ವಾಕ್ಯದಲ್ಲಿ ಗಮನ. ಇದಾದ ನಂತರ ಆಕ್ಟ್ಸ್ ಚಾಪ್ಟರ್ 10:44-46 ನೀವು ಗಮನಿಸುವಾಗ ಕೊರ್ನೇಲನ ಮನೆಯವರಿಗೆ ಪೇತ್ರನು ಹೋಗಿ ಸುವಾರ್ತೆಯನ್ನು ಸಾರುವಾಗ ನಂಬಿದವರಿಗೆ ಪವಿತ್ರಾತ್ಮನ ದಾನ ಆಯಿತು ಎಂಬುದನ್ನ ವಾಕ್ಯದಲ್ಲಿ ಗಮನಿಸ್ತೇವೆ. ಅವರು ನಾನಾ ಭಾಷೆಗಳಲ್ಲಿ ಮಾತನಾಡಿದ್ರು ಎಂಬುದನ್ನ ಅಲ್ಲಿ ಕೂಡ ನಾವು ಓದ್ತೇವೆ. ಇದಾದ ಮೇಲೆ 4ನೇ ಪ್ರಕರಣ ಆಕ್ಟ್ಸ್ ಚಾಪ್ಟರ್ 19:6 ಅಲ್ಲಿ ಕೂಡ ಸ್ನಾನಿಕನಾದ ಯೋಹಾನನ ಶಿಷ್ಯರಿಗೆ ಅವರು ಕರ್ತನಾದ ಯೇಸು ಸ್ವಾಮಿಯಲ್ಲಿ ಪೌಲನು ಅವರ ಮೇಲೆ ಕೈಗಳು, ಅವರಿಗೆ ಆತ್ಮದಾನ ಆಯಿತು, ಅವರು ನಾನಾ ಭಾಷೆಗಳಲ್ಲಿ ಮಾತನಾಡಿದ್ರು ಅಂತ ಓದ್ತೀರಿ. ಯಾಕೆ ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ? ಈಗ ಸಭೆ, ಕೊರಿಂಥ ಸಭೆಯ ವಿಶ್ವಾಸಿಗಳು, ಇಲ್ಲಿ ಪೌಲನು ಬರೀತಾ ಇದ್ದಾನೆ, ನೀವು ದೀಕ್ಷಾಸ್ನಾನ ಒಂದೇ ದೇಹಕ್ಕೆ ಸೇರುವುದಕ್ಕಾಗಿ ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರಿ ಎಂಬ ಪಂಚಾಶತಮ ದಿವಸದಲ್ಲಿ ಮತ್ತೆ ಸಮಾರ್ಯ ಸೀಮೆಯಲ್ಲಿ ಮನೆಯವರಿಗೆ ಮತ್ತೆ ಸ್ನಾನಿಕನಾದ ಯೋಹಾನ ಶಿಷ್ಯರು, ಇವರು ಯೇಸು ಸ್ವಾಮಿನ ನಂಬುವಾಗ
ಸ್ನಾನ ಅವರೆಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಇದನ್ನ ಆಧಾರ ಮಾಡಿಕೊಂಡು ವಿಶ್ವಾಸಿಗಳ ವಾದ ಏನು? ಒಬ್ಬನು ಯೇಸು ಸ್ವಾಮಿಯನ್ನ ನಂಬಿ ನಿಜವಾಗಿ ಪವಿತ್ರಾತ್ಮನ ಸ್ನಾನ ಆಗಿದ್ರೆ ಅದಕ್ಕೆ ಸೂಚನೆಯಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು ಎಂಬ ಯೋಚನೆಯಲ್ಲಿ ಅವರು ಇವರಿಗೆ ತಿಳುವಳಿಕೆ ಕೊಡ್ಲಿಕ್ಕೋಸ್ಕರವಾಗಿ ಪೌಲನು ಈ ಕೊರಿಂಥ ಸಭೆಗೆ ಬರೆಯುವಾಗ ಇದರಲ್ಲಿ ಸ್ಪಷ್ಟವಾಗಿ 12ನೇ ಅಧ್ಯಾಯದಲ್ಲಿ ಬರೀತಾ ಇದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಅಲ್ಲಿ ಯಾಕೆ ಅವರು ಅನ್ಯ ಪಂಚಾಶತಮ ದಿವಸದ ಆ ಪ್ರಕರಣದಲ್ಲಿ ಪವಿತ್ರ ಆತ್ಮನ ಆಗಮನ ಆದಾಗ ಅವರಿಗೆ ತಿಳುವಳಿಕೆಗೋಸ್ಕರವಾಗಿ ಪವಿತ್ರಾತ್ಮನ ಆಗಮನ ಆಗಿದೆ, ಪವಿತ್ರಾತ್ಮನ ದಾನ ಆಗಿದೆ ಎಂಬ ತಿಳುವಳಿಕೆಗೋಸ್ಕರವಾಗಿ ಪವಿತ್ರ ಆತ್ಮ ಅನ್ಯ ಭಾಷೆಗಳು ಮಾತಾಡೋ ಶಕ್ತಿ ಕೊಡಲ್ಪಡ್ತು. ಇದು ಯಹೂದ್ಯರಿಗೆ. ನಂತರ ಯಹೂದ್ಯರು ಯಾರು ನಂಬಿದ್ರು ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದ್ದನ್ನು ಓದುವುದಿಲ್ಲ. 3,000 ಜನರು ಅಲ್ಲಿ ದೀಕ್ಷಾಸ್ನಾನ ತಗೊಂಡ್ರು, ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದೆಂಬುದನ್ನು ಗಮನಿಸುವುದಿಲ್ಲ. ಯಾಕಂದ್ರೆ ಪವಿತ್ರ ದಾನ ಆಗ್ತದೆ ಎಂಬ ಕಾರ್ಯ ಒನ್ ಟೈಮ್ ಕಾರ್ಯ ದೇವರು ಅಲ್ಲಿ ತೋರಿಸಿದ. ಈ ಸಮಾರ್ಯ ಸೀಮೆಯ ವಿಶ್ವಾಸಿಗಳು ಮತ್ತೆ ಕೊರ್ನೇಲನ ಮನೆಯವರು ಮತ್ತೆ ಸ್ನಾನಿಕನಾದ ಯೋಹಾನನ ಶಿಷ್ಯರು ದಾನವಾಗುವಾಗ ಅವ್ರು ಯಾಕೆ ಮಾತನಾಡಿದ್ರು? ಇದಕ್ಕೆ ಕಾರಣ ಇತ್ತು. ನೋಡ್ರಿ, ಯಹೂದ್ಯ ಜನಾಂಗಕ್ಕೆ ಎಂಬ ಅಂಶ ಅವರಿಗೆ ಚೆನ್ನಾಗಿ ಗೊತ್ತಾಯಿತು. ಯಾಕಂದ್ರೆ ಪಂಚಾಶತಂದಿಸಲ ಆಫ್ ಜ್ಯೂ ಆಫ್ ಜೆಂಟೈಲ್, ಯಾರು ಸಮಾರ್ಯದವರು. ನೀವು 17 ಓದ್ತೀರಿ, ದೇರ್ ಆಫ್ ಜ್ಯೂ ಆಫ್ ಜೆಂಟೈಲ್. ಇವರಿಗೂ ಕೂಡ ಪವಿತ್ರಾತ್ಮನ ದಾನ ಆಗ್ತದೆ ಎಂಬುದನ್ನ ರುಜುವಾತು ಪಡಿಸ್ಲಿಕ್ಕೆ ಒನ್ ಟೈಮ್ ಯೂನಿಕ್ ಮತ್ತೆ ರೆಪ್ರೆಸೆಂಟೇಟಿವ್ ಆದಂತ ಆ ಒಂದು ಕಾರ್ಯ ಅಲ್ಲಿ ಇದ್ದು ನಾವು ನೋಡ್ತೇವೆ. ಎಲ್ಲಿ? ಸಮಾರ್ಯ ಸೀಮೆಯಲ್ಲಿ ಆಕ್ಟ್ಸ್ ಚಾಪ್ಟರ್ 8 verse 16-17. ಮತ್ತೆ ಆಕ್ಟ್ಸ್ ಚಾಪ್ಟರ್ 10 ಅಲ್ಲಿ ಓದುವಾಗ ಕೊರ್ನೇಲನ ಮನೆಯವರು ಜೆಂಟೈಲ್ ಅವ್ರಿಗೂ ಕೂಡ ಪವಿತ್ರಾತ್ಮ ದಾನ ಆಗ್ತದೆ ಎಂಬುದನ್ನ ತೋರಿಸ್ಲಿಕ್ಕೆ ಒನ್ ಟೈಮ್ ರೆಪ್ರೆಸೆಂಟೇಟಿವ್ ಹಾಗೂ ಒನ್ ಟೈಮ್ ಆ ಕಾರ್ಯವನ್ನ ದೇವರು ಅವರಿಗೆ ಮಾಡಿ ತೋರಿಸಿದ. ಆಫ್ ಜ್ಯೂ ಆಫ್ ಕ್ರಿಶ್ಚಿಯನ್ ಅವರಿಗೆ ಕೂಡ ಪವಿತ್ರಾತ್ಮ ದಾನ ಆಗ್ತದೆ ಎಂಬುದಕ್ಕೋಸ್ಕರ ಅಲ್ಲಿ ಅವರು, ಆದರೆ ಪೌಲನಿಯಲ್ಲಿ ಹೇಳುವ ಪ್ರಕಾರ ಇದು ವಾಣಿಗಳಂತದ್ದು ವರಗಳಂತೆ ಒಂದು ವರ. ಇಲ್ಲಿ ಸಭೆಯಲ್ಲಿ ಗಮನಿಸುವಾಗ ನಾವು ವಾಣಿಗಳನ್ನಾಡುವುದು ಒಂದು ವರ, ಅದು ಅಷ್ಟೇ. ಇತರ ವರಗಳಂತೆ ಅದು ಒಂದು ವರ. ಇದು ಕರ್ತನಾದ ಯೇಸು ಸ್ವಾಮಿ ನಂಬಿದವರಿಗೆ ಪವಿತ್ರಾತ್ಮ ದಾನ ಆಗಿದೆ ಕಾರ್ಯ ಅಲ್ಲ. ಕರ್ತನಾದ ಯೇಸು ಸ್ವಾಮಿನ ನಂಬಿದ ತಕ್ಷಣ ಪವಿತ್ರಾತ್ಮ ದಾನ ಆಗ್ತದೆ ಎಂಬ ಸತ್ಯವನ್ನು ಓದ್ತೇವೆ ನಾವು. ನೀವು ಓದ್ರಿ ಆಕ್ಟ್ಸ್ ಚಾಪ್ಟರ್ 2 verse 37-38. ಪೇತ್ರನ್ ಏನ್ ಹೇಳ್ತಾನೆ ಆ ಯಹೂದ್ಯ ಜನಾಂಗಕ್ಕೆ, ನಾವು ಕೂಡ ಪವಿತ್ರಾತ್ಮ ದಾನ ಹೊಂದಬೇಕು. ಏನು ಮಾಡ್ಬೇಕು? ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಆತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ, ಆಗ ನೀವು ಎಫೆಸಿಯನ್ಸ್ ಚಾಪ್ಟರ್ 1 verse 13-14. ಕ್ರಿಸ್ತನ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ನಂಬಿಕೆ ಇಟ್ಟವರಾದ ನೀವು ಕೂಡ ಪವಿತ್ರಾತ್ಮನೆಂಬ ದಾನವನ್ನ ಹೊಂದಿದಿರಿ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೇವೆ. ಅದರಿಂದ ದಾನ, ಪವಿತ್ರಾತ್ಮನ ಸ್ನಾನವನ್ನ ನೀವು ಹೊಂದಿದ್ದೀರಿ ಎಂಬುದಕ್ಕೆ ಟಂಗ್ಸಲ್ಲಿ ಮಾತನಾಡುವಂತದ್ದು ಅದು ಗುರುತಲ್ಲ. ರುಜುವಾತು ಮಾಡ್ಲಿಕ್ಕೆ
ಪೌಲನು ಇಲ್ಲಿ 12ನೇ ಅಧ್ಯಾಯದಲ್ಲಿ ಅದನ್ನು ಏನು ಹೇಳ್ತಾ ಇದ್ದಾನೆ, ನಾವು ಪವಿತ್ರಾತ್ಮನ ಸ್ನಾನದ ನಾವೆಲ್ಲರೂ ಕ್ರಿಸ್ತನೆಂಬ ದೇಹಕ್ಕೆ ಸೇರಿಸಲ್ಪಡ್ತೇವೆ. ಸೇರಿಸಲ್ಪಟ್ಟ ಮೇಲೆ ಆ ದೇಹದಲ್ಲಿ ಅನೇಕ ಅಂಗಗಳಿವೆ, ಅನೇಕ ಅಂಗಗಳಿವೆ. ಗ್ರೀಕರು, ಯಹೂದ್ಯರು, ದಾಸರು, ಒಡೆಯರು, ಈ ರೀತಿಯಲ್ಲಿ ನೋಡುವಾಗ ಇವರೆಲ್ಲರಿಗೂ ಬೇರೆ ಬೇರೆ ಅಂಗಗಳು ನಾವು ಸೇರ್ತೇವೆ. ಅದೇ ರೀತಿಯಲ್ಲಿ ವರಗಳು ಕೂಡ, ವರಗಳು ಸಭೆಯ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ ಹೊರತು ಇದು ಪವಿತ್ರಾತ್ಮ ಎಂಬುದ ಸೂಚನೆಯಾಗಿ ಕೊಡಲ್ಪಟ್ಟಿದ್ದಲ್ಲ. ನೀವು ವರಗಳನ್ನ ಕರ್ತನು ಎಲ್ಲರಿಗೂ ಕೊಟ್ಟಿದ್ದಾನೆ. ನೀವು ಈ ಕೊರಿಂಥ ಸಭೆಗೆ ಓದುವಾಗ ಕೊರಿಂಥ ಸಭೆಯವರಿಗೆ 22 ಪವಿತ್ರಾತ್ಮನೆಂಬ ನೀವು ಮುದ್ರೆಯನ್ನು ಹೊಂದಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಕೂಡ ಹೇಳ್ತಾನೆ ನೀವು ಪವಿತ್ರಾತ್ಮನೆಂಬ ಸ್ನಾನವನ್ನ ಹೊಂದಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಆದರೆ ಅವರ ಸ್ಥಿತಿಯನ್ನು ನೋಡುವಾಗ, ಅವರ ಭಕ್ತಿಯನ್ನು ನೋಡುವಾಗ 1 Corinthians chapter 3 verse 1 ಅಲ್ಲಿ ನೀವು ಎಳೆ ಕೂಸುಗಳು ಪ್ರಾಪಂಚಿಕರು ಆಗಿದ್ದೀರಿ. ಅದರಿಂದ ಈ ಪವಿತ್ರಾತ್ಮನ ದಾನ, ಸ್ನಾನ, ಇದಕ್ಕೆ ಈ ವರಗಳನ್ನ ಗುರುತು ಮಾಡ್ಲಿಕ್ಕೆ ಬರುವುದಿಲ್ಲ. ವರಗಳು ನಿನ್ನಲ್ಲಿ ಪವಿತ್ರಾತ್ಮ ಇದ್ದಾನೆ ಎಂಬುದಕ್ಕೆ ಗುರುತು ವರಗಳಲ್ಲ. ವರಗಳಿಂದ ನೀನು ಗುರುತಿಸಬೇಡ ಎಂಬುದಾಗಿ ಯೇಸುಸ್ವಾಮಿ ತಾನೇ ಹೇಳಿದ್ದಾನೆ. ಮತ್ತಾಯನ ಬರೆದ ವಾರ್ತೆ ಮ್ಯಾಥ್ಯೂ ಚಾಪ್ಟರ್ 7 verse 16 and 20 ಅವರ ಫಲಗಳಿಂದ ಅವರನ್ನು ಗುರುತಿಸ್ರಿ, ಅವರ ಫಲಗಳಿಂದ ಅವರನ್ನು ಗುರುತಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೇವೆ. ಈಗ ಈ ಪವಿತ್ರಾತ್ಮನ ವರ ಅಲ್ಲಿ ಮಾತನಾಡಿದ ಟಂಗ್ಸ್ಗೂ ಪಂಚಾಶತಮ ದಿವಸದಲ್ಲಿ ಮಾತನಾಡಿದ ಆ ಟಂಗ್ಸ್ಗೂ ಈ ವರದಲ್ಲಿರುವ ಈ ವರಗಳಲ್ಲಿ ಒಂದಾಗಿರುವ, ಸಭೆಯಲ್ಲಿ ಇರುವಂತ ವರಗಳಲ್ಲಿ ಒಂದಾಗಿರುವ ಟಂಗ್ಸ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ನೋಡ್ರಿ, ಅಲ್ಲಿ ದೇವರು ಕೊಟ್ಟಂತ ವಿವಿಧ ಭಾಷೆಗಳನ್ನಾಡುವಂತ ವರ ಅದು ಪವಿತ್ರಾತ್ಮನ ಆಗಮನವಾಗಿದೆ ಎಂಬುದನ್ನು ದೃಢೀಕರಿಸಲಿಕ್ಕೆ. ಆದ್ರೆ ಸಭೆಗಳಲ್ಲಿ ಇರುವಂತ ಪವಿತ್ರ ವಿವಿಧ ವಾಣಿಗಳನ್ನಾಡುವಂತ ವರ ಇದು ದೃಢೀಕರಣಕ್ಕೋಸ್ಕರವಾಗಿ ಅಲ್ಲ. ಸಭೆಗಳಲ್ಲಿರುವಂತಹ ಅನೇಕ ವರಗಳಲ್ಲಿ ಅದು ಒಂದು ವರ ಎಂಬುದಾಗಿ 12ನೇ ಅಧ್ಯಾಯ 5ರಿಂದ 7 ವಚನದಲ್ಲಿ ಓದ್ತೇವೆ. 1 Corinthians chapter 12 verse 6 to 7 ಅಲ್ಲಿ ಓದ್ತೇವೆ ನಾವು. ಮತ್ತೆ ಅಲ್ಲಿ ಪಂಚಾಶತಮ ದಿವಸದಲ್ಲಿ ಕೊಟ್ಟಂತ ವಾಣಿಗಳನ್ನಾಡುವಂತ ಶಕ್ತಿ, ಅದರಲ್ಲಿ ಎಲ್ಲರೂ ಮಾತಾಡಿದ್ರು, ಅಲ್ಲಿದ್ದವರು ಎಲ್ಲರೂ ಮಾತಾಡಿದ್ರು ಅಂತ ಓದ್ತೀರಿ. Acts chapter 2 verse 4, Acts chapter 10 verse 44 and 46, Acts chapter 19 verse 6 ಅವರೆಲ್ಲರೂ ಮಾತನಾಡಿದ್ರು. ಎಲ್ಲರೂ ಆ ಶಕ್ತಿ ಬಂದಾಗ ಅವರೆಲ್ಲರೂ ಇದ್ದವರೆಲ್ಲರೂ ಮಾತನಾಡಿದ್ರು ಎಂಬುದಾಗಿ ಓದ್ತೀರಿ. ಇದು ಪವಿತ್ರಾತ್ಮನ ಆಗಮನ ಆದಾಗ ಸೂಚನೆ. ಆದ್ರೆ ಸಭೆಗಳಲ್ಲಿರುವಂತ ವಾಣಿಗಳ ವರ ಎಲ್ಲರೂ ಮಾತನಾಡ್ಲಿಕ್ಕೆ ಬರುವುದಿಲ್ಲ. 1 Corinthians chapter 12 verse 30 ಎಲ್ಲರೂ ವಾಣಿಗಳನ್ನ ಆಡ್ತಾರ? ಎಲ್ಲರೂ ವಾಣಿಗಳ ಅರ್ಥವನ್ನು ಹೇಳಲಿಕ್ಕೆ ಆಗ್ತದ? ಎಲ್ಲರೂ ಅಪೊಸ್ತಲರ? ಎಲ್ಲರೂ ಸೂಚಕಾರ್ಯ ಮಾಡ್ಲಿಕ್ಕೆ ಆಗ್ತದ? ಉತ್ತರ ಇಲ್ಲ. ನೋಡ್ರಿ, ಮೂರನೇದಾಗಿ ವಾಣಿಗಳ ಅಲ್ಲಿ ಪಂಚಾಶತಮ ದಿವಸದಲ್ಲಿ ಕೊಟ್ಟಂತ ವಾಣಿಗಳ ವರ ಅದು ಕರ್ತನ ಮಹತ್ತುಗಳನ್ನ ಪ್ರಕಟ ಮಾಡುವುದಾಗಿತ್ತು. ನೀವು Acts chapter 2 verse 11 ಅಲ್ಲಿ ಓದುವಾಗ ಅಲ್ಲಿರುವ ಜನರು ಇವರು ಪರಲೋಕದ ಮಹತ್ತುಗಳನ್ನ, ಪರಲೋಕ ರಾಜ್ಯದ ಮಹತ್ತುಗಳನ್ನ ನಮಗೆ ಪ್ರಕಟಿಸುವುದನ್ನ ಕೇಳಿಸ್ಕೊಳ್ತೇವೆ. ನೋಡ್ರಿ, ಪಂಚಾಶತಮ ದಿವಸದಲ್ಲಿ ಕೊಡಲ್ಪಟ್ಟ ವಾಣಿಗಳನ್ನಾಡುವಂತ ವರ ಅದು ಪರಲೋಕದ ಮಹತ್ತುಗಳನ್ನ ಪ್ರಕಟ ಮಾಡುವುದಾಗಿತ್ತು. ಆದರೆ ಸಭೆಯಲ್ಲಿ ಕೊಟ್ಟಿರುವಂತ ವಾಣಿಗಳ ವರ 1 Corinthians chapter 14 verse 14 and 17 ಅಲ್ಲಿ ಓದುವಾಗ ಇದು ಪ್ರಕಟಿಸುವಂತದ್ದಲ್ಲ, ಪ್ರಕಟಣೆನೂ ಅಲ್ಲ, ಅದು ಪ್ರಾರ್ಥಿಸುವಂತದ್ದು, ಸ್ತುತಿ ಮಾಡುವಂಥದ್ದು. ನೋಡ್ರಿ, ಪಂಚಾಶತಮ ದಿವಸದಲ್ಲಿ ಕೊಟ್ಟಂತ ವಾಣಿಗಳ ವರ ಪರಲೋಕದಿಂದ ಮನುಷ್ಯರ ಕಡೆಗೆ, ಆದರೆ ಸಭೆಯಲ್ಲಿರುವಂತ ವಾಣಿಗಳ ವರ ಮನುಷ್ಯರಿಂದ ದೇವರ ಕಡೆಗೆ. ಎಚ್ಚರಿಕೆ ಬೇಕು. ಮತ್ತೆ 4ನೇದಾಗಿ ಅದು ಅಪೊಸ್ತುತಿ 2ನೇ ಅಧ್ಯಾಯ 4ನೇ ವಚನ, ಅಪೊಸ್ತುತ್ಯ 10ನೇ ಅಧ್ಯಾಯ 45-46, ಅಪೊಸ್ತುತ್ಯ 19:6 ಅಂದ್ರೆ ಪವಿತ್ರಾತ್ಮನು ಆಗಮನ ಆದಾಗ ಕೊಟ್ಟಂತ ವಾಣಿಗಳ ವರ ಅವರ ನಿಯಂತ್ರಣದಲ್ಲಿ ಇರಲಿಲ್ಲ. ಅದು ಅವರಿಗೆ ಶಕ್ತಿ ಬಂದಾಗ ಅವರೆಲ್ಲರೂ ಮಾತನಾಡಿದ್ರು, ಅವರಿಗೆ ಗೊತ್ತಿಲ್ಲದೆ ಅವರು ಮಾತಾಡಿದ್ರು. ಆದರೆ ಸಭೆಗಳಲ್ಲಿಂತ ವಾಣಿಗಳ ವರದ ಬಗ್ಗೆ ಬರೆಯುವಾಗ
ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 14 ವರ್ಸ್ 27 to 28 ಅಲ್ಲಿ ಪೌಲನು ಬರೆಯುವಾಗ ಅದು ನಿನ್ನ ನಿಯಂತ್ರಣದಲ್ಲೇ ಇದೆ, ನಿನ್ನ ನಿಯಂತ್ರಣದಲ್ಲಿ ಇದೆ. ನೀನು ಅವಶ್ಯವಿದ್ದರೆ ಒಬ್ರು ಇಬ್ರು ಮಾತಾಡ್ರಿ, ಅರ್ಥ ಹೇಳುವರಿದ್ರೆ ಮಾತಾಡಿ, ಇಲ್ಲದೆ ಹೋದ್ರೆ ಅದನ್ನ ಮಾತನಾಡುವುದೇ ಬೇಡ. ಅಂದ್ರೆ ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಆ ವಾಣಿಗಳ ಹೊರಕ್ಕೂ ಇಲ್ಲಿ ಇರುವ ವಾಣಿಗಳ ಹೊರಕ್ಕೂ ಸಭೆಯಲ್ಲಿರುವ ವಾಣಿಗಳ ಹೊರಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ಪಂಚಾಶತಮ ದಿವಸದಲ್ಲಿ ಅಥವಾ ಆದಿ ಸಭೆಯಲ್ಲಿ ಪವಿತ್ರಾತ್ಮನ ಆಗಮನ ಆದಾಗ ಕೊಟ್ಟಂತ ವಾಣಿಗಳ ಶಕ್ತಿ, ನಾನು ಶಕ್ತಿ ಅಂತ ಹೇಳ್ತೀನಿ, ವರ ಅಂತ ಹೇಳಲ್ಲ. ಅದು ಯಾಕಂದ್ರೆ ಅದು ಒಂದು ಸಮಯಕ್ಕೆ ಮಾತ್ರ. ಅವರು ಮತ್ತೆ ಮಾತನಾಡಿದ್ದಾನೆ ಎಲ್ಲಿ ದೇವರ ವಾಕ್ಯದಲ್ಲಿ ಓದುವುದಿಲ್ಲ. ಆದರೆ ಸಭೆಗಳಲ್ಲಿ ಕೊಟ್ಟಿರುವಂತ ವಾಣಿಗಳ ವರ ಇದು ಒಂದು ಸಭೆಯಲ್ಲಿ ಅನೇಕ ಅಂಗಗಳು, ಅನೇಕ ವ್ಯಕ್ತಿಗಳು, ವರಗಳು ಸಭೆಯಲ್ಲಿ ಇಟ್ಟಿದ್ದಾನೆ ದೇವರು. ಇದನ್ನ ಮನುಷ್ಯ ಶರೀರಕ್ಕೆ ಹೋಲಿಸ್ತಾನೆ. ನನಗೆ ಸಮಯ ಇಲ್ಲದೆ ಇದ್ರು ಎರಡಲ್ಲಿ ಹೇಳ್ಬಿಟ್ಬಿಡ್ತೇನೆ. ಈ ಶರೀರದಲ್ಲಿ ವಿವಿಧ ಇವೆ. ಈ ಅಂಗಗಳಲ್ಲಿ ಅವನೇನೇ ಬರೀತಾನೆ, ಫಸ್ಟ್ 15 to 17 ಅಲ್ಲಿ ಯಾವ ಅಂಗ ದೇಹಕ್ಕೆ ಪ್ರಯೋಗ ಮತ್ತೆ ನಾನು ಕೈ ಮತ್ತೆ ಕಣ್ಣಲ್ಲದೆ ಆಗಿರುವುದರಿಂದ, ಅಂದ್ರೆ ಕೈ ಮತ್ತೆ ಕಣ್ಣು ಮಾಡುವಂತ ಕೆಲಸ ನಾನು ಮಾಡದೇ ಇರುವುದರಿಂದ, ಅಥವಾ ಅದರಷ್ಟು ಮಹತ್ವವುಳ್ಳ ಕಾರ್ಯವನ್ನು ನಾನು ಮಾಡದೇ ಇರುವುದರಿಂದ ನಾನು ದೇಹಕ್ಕೆ ಅವಶ್ಯವಿಲ್ಲ ಅಂತ ಎಣಿಸ್ಲಿಕ್ಕೆ ಬರುವುದಿಲ್ಲ. ದೇಹಕ್ಕೆ ಅವಶ್ಯವಿಲ್ಲ ಅಂತ ಎಣಿಸ್ಲಿಕ್ಕೆ ಬರುವುದಿಲ್ಲ. ಎರಡನೇದಾಗಿ ಅದೇ ವರ್ಸಸ್ 20 to 21 to 26 ಅಲ್ಲಿ ಓದುವಾಗ ಅದರಲ್ಲಿ ಹೀನವಾದಂತ ಬಲಹೀನವಾದಂತ ಅಂಗಗಳಿವೆ. ಬಲವಾದ ಅಂಗಗಳು, ಬಲಹೀನವಾದ ಅಂಗಗಳು ಇವೆ. ಅದರಲ್ಲಿ ಈ ಬಲಹೀನವಾದ ಅಂಗಗಳು ಯಾವುದು? ಅವು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲಾರದಂತ ಅಂಗಗಳು ಯಾವುದು? ಫಾರ್ ಎಕ್ಸಾಂಪಲ್, ನಮ್ಮ ಕಿಡ್ನಿ, ಹಾರ್ಟ್, ಲಿವರ್, ಈ ರೀತಿಯಲ್ಲಿ ಅವು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಾದ ಡೆಲಿಕೇಟ್ ಅಂಗಗಳು. ಈಗ ಇವು ಹೆಚ್ಚು ಪ್ರೆಸೆಂಟ್ ಕಣ್ಣಿಗೆ ಕಾಣದ ಅಂಗಗಳು, ಹೆಚ್ಚು ನಮಗೆ ತಮ್ಮನ್ನು ರಕ್ಷಿಸಿಕೊಳ್ಳಲಾರದ ಅಂಗಗಳು, ಡೆಲಿಕೇಟ್ ಅಂಗಗಳು ಅಂತೇಳಿ ಅಂಗಗಳು ಇಲ್ಲದೆ ನಾವು ಈ ಮನುಷ್ಯನಿಗೆ ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ನಮಗೆ ಬಲವಾದ ಅಂಗಗಳು ಅಂತ ಹೇಳುವಂತ ಕೈ ಕಾಲು ಇಲ್ಲದೆ ಇದ್ರೂ ನಾವು ಜೀವಿಸ್ಬೋದು. ಆದರೆ ಬಲಹೀನ ಅಂಗಗಳು ಅಂತ ನಾವು ಏನ್ ಹೇಳ್ತೀವಿ, ಡೆಲಿಕೇಟ್ ಅಂಗಗಳು ಏನ್ ಹೇಳ್ತೀವಿ, ಹೃದಯ, ಲಂಗ್ಸ್ ಇಲ್ಲದೆ ನಾವು ಸಭೆಯಲ್ಲಿ ದೇವರು ಕೆಲವು ವರಗಳು ಕಾಣಿಸ್ತಾ ಇರುವಂತದ್ದು ಮಹತ್ವವುಳ್ಳ ವರಗಳಾಗಿರಬಹುದು, ಕೆಲವಂಗಗಳು ನಿಮಗೆ ಕಾಣಿಸ್ತಾ ಇರುವಂತ ವರಗಳು ಹಿಂಬದಿಯಿಂದ ಮಾಡುವಂತ ಕೆಲಸಗಳು ಆಗಿರಬಹುದು. ಆದರೆ ಎಲ್ಲವೂ ಎಲ್ಲ ಅಂಗಗಳು ಅನ್ನು ಕೂಡ ದೇವರು ಮೇಲು ಕೀಳು ಅಂತ ಅದರಲ್ಲಿ ಯಾವುದೂ ಇಲ್ಲ. ಎಲ್ಲ ಅಂಗಗಳನ್ನ ದೇವರು ಒಂದಾಗಿ ಸೇರಿಸಿದ್ದಾನೆ. ಎಲ್ಲ ಅಂಗಗಳು ಒಂದೇ. ಆದ್ರೆ 19ನೇ ವರ್ಸ್ 19 ಎಲ್ಲಿಯ ದೇಹ? ಅದು ವರ್ಸ್ 21 ಎಲ್ಲಿಯ ದೇಹ? ದೇವರು ಎಲ್ಲ ಅಂಗಗಳನ್ನ ದೇಹದ ಹಿತಕ್ಕಾಗಿ ಸೇರಿಸಿದ್ದಾನೆ. ಆದುದರಿಂದ ಸಭೆಯಲ್ಲಿ ಈ ಸಭೆಯವರೇ ಎಲ್ಲರೂ ಕೂಡ ವಾಣಿಗಳನ್ನು ಮಾತನಾಡುವುದು ನಿಮ್ಮ ಭಕ್ತಿಗೆ ಅಥವಾ ನೀವು ಪವಿತ್ರಾತ್ಮನನ್ನ ಹೊಂದಿದ್ದೀರಿ ಎಂಬುದಕ್ಕೆ ಗುರುತಲ್ಲ. ಅಥವಾ ಈ ವಾಣಿಗಳನ್ನ ಆಡದೇ ಇರುವವನು ಸಭೆಗೆ ಅವಶ್ಯಕತೆ ಇಲ್ಲ, ಅವನು ನಿಜ ವಿಶ್ವಾಸಿ ಹೇಳಲಿಕ್ಕೂ ಸಾಧ್ಯತೆ ಇಲ್ಲ. ಸಭೆಗಳಲ್ಲಿ ನಿಜ ವಿಶ್ವಾಸಿಯನ್ನ ಕಂಡುಹಿಡಿಯಲಿಕ್ಕಲ್ಲ, ಅದು ಸಭೆಗಳ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿರುವಂತದ್ದು. ಅದರಿಂದ ನೀವು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂಬ ಅಂಶವನ್ನ ಬರಿತಾ ಇದ್ದಾನೆ.
ಈ ದಿವಸಗಳಲ್ಲಿ ಕೂಡ ನಮ್ಮಲ್ಲಿ ಅನೇಕ ಯಾವಾಗ ಪಂಚಾಶತಮಾನದಲ್ಲಿ ಪವಿತ್ರಾತ್ಮನ ಆಗಮನ ಆದಾಗ ಅವರು ಟಂಗ್ಸ್ ಅಲ್ಲಿ ಮಾತನಾಡಿದ್ರು. ನಾವು ಕೂಡ ಟಂಗ್ಸ್ ಅಲ್ಲಿ ಮಾತನಾಡ್ಬೇಕು, ಇಲ್ಲದ್ರೆ ಪವಿತ್ರಾತ್ಮನ ಆಗಮನ ಆಗಿಲ್ಲ. ಪವಿತ್ರಾತ್ಮ ಯೋಚನೆ ಆಗಿತ್ತು, ಅದೇ ಯೋಚನೆಯನ್ನು ಈ ದಿವಸ ಅನೇಕರು ಹಿಂಬಾಲಿಸುವರಿದ್ದಾರೆ. ಆದರೆ ನನ್ನ ದೇವ ಜನರೇ, ಆ ದಿವಸಗಳಲ್ಲಿ ಪವಿತ್ರಾತ್ಮನ ಆಗಮನ ಆದಾಗ ಕೊಟ್ಟಂತ ಆ ವರಕ್ಕೂ ಆ ಕಾರ್ಯಕ್ಕೂ ಅಂತ ವಾಣಿಗಳ ನಡುವ ವರಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಅದನ್ನ ನಾನು ನಿಮಗೆ ತೋರಿಸಿದ್ದೇನೆ. ಅದು ಕೊಟ್ಟಿದ್ದು ಯಾಕೆ? ಪವಿತ್ರಾತ್ಮನ ಆಗಮನ ಆಗಿದೆ ಎಂಬುದನ್ನ ದೃಢೀಕರಿಸಲಿಕ್ಕೆ ಅಷ್ಟೇ. ಇಲ್ಲಿ ನಮಗೆ ಈಗ ದೃಢೀಕರಣದ ಅವಶ್ಯಕತೆ ಇಲ್ಲ. ಅವರಿಗೆ ಆದಂತಹ ಕಾರ್ಯ ನಮಗೂ ಹಾಗೆ ಆಗ್ತದೆ ಎಂಬುದಕ್ಕೆ ಅವರು ಸೂಚನೆ ಆಗಿದ್ದಾರೆ ನಮಗೆ. ಮತ್ತೆ ಅದನ್ನ ದೃಢೀಕರಣ ಕೇಳುವಂತ ಅವಶ್ಯಕತೆ ಇಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಗೆಲೇಷಿಯನ್ ಚಾಪ್ಟರ್ 2:20, ಪೌಲನು ಬರೀತಾನೆ, ಕ್ರಿಸ್ತ ನಿಮಿತ್ತವಾಗಿ ನಾನು ಶಿಲುಬೆ ಹಾಕಿ ಆತನ ಸತ್ತಿದ್ರಿಂದ ನಾವೆಲ್ಲರೂ ಸತ್ಯವು. ಆತನು 2000 ವರ್ಷಗಳಿಂದ ಆತನು ಸತ್ತಾಗ ಕೂಡ ಆತನೊಂದಿಗೆ ಸತ್ಯವು ಕೂಡ ಈಗ ಅವರಿಗೆ ಆದಂತೆ ನಮಗೂ ಕೂಡ ನಂಬುವಾಗ ಪವಿತ್ರಾತ್ಮ ದಾನ ಆಗ್ತದೆ ಎಂಬುದನ್ನ ನಾವು ನಂಬೇಕಲ್ಲ. ಅದರಿಂದ ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಸಭೆ ಎನ್ನುವಂಥದ್ದು ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆ ಅಂದ್ರೆ ಸಭೆಯಲ್ಲಿ ಯಾರು ಉನ್ನತವಾದಂತ ವಿಶ್ವಾಸಿ ಅಥವಾ ಸ್ವಾಮಿ ನಂಬುವಾಗ ಪವಿತ್ರಾತ್ಮ ಸ್ನಾನ, ದಾನ, ಮುದ್ರೆ ಎಲ್ಲ ಆಗ್ತದೆ ನಮಗೆ. ಹೀಗಿರುವುದರಿಂದ ಈ ನಮಗೆ ಕೊಟ್ಟಿರುವಂತ ವರಗಳು ಒಬ್ಬರನ್ನೊಬ್ಬರು ಹೆಚ್ಚಿಸಿಕೊಳ್ಳಿಕ್ಕಲ್ಲ, ಒಬ್ಬರೊಬ್ಬರ ಪ್ರಯೋಜನಾರ್ಥವಾಗಿ. ಈಗ ದೇಹದಲ್ಲಿರುವ ಅಂಗಗಳು ಒಂದು ಮತ್ತೊಂದು ಅಂಗದ ಪರವಾಗಿ ಕಾರ್ಯ ಮಾಡ್ತದೆ. ಯಾವ ಅಂಗವು ಸ್ವಾಯತ್ತ ಮಾಡುವುದಿಲ್ಲ, ಮತ್ತೊಂದು ಅಂಗದ ವಿಚಾರವಾಗಿ ಕಾರ್ಯ ಮಾಡ್ತದೆ. ಒಂದು ಅಂಗಕ್ಕೆ ನೋವಾದ್ರೆ ಇಡೀ ದೇಹವೇ ನೋವು ಅನುಭವಿಸ್ತದೆ. ಒಂದು ಅಂಗಕ್ಕೆ ಗೌರವ ಬಂದ್ರೆ ಇಡೀ ದೇಹವೇ ಗೌರವ ಪಡ್ತದೆ. ಆದರೆ ಪ್ರತಿ ದೇಹದಲ್ಲಿರುವಂತ ಪ್ರತಿಯೊಂದನ್ನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವುದು, ಆ ಅಂಗವನ್ನ ನಾವು ಏನಂತ ಹೇಳ್ತೀವಿ? ಕ್ಯಾನ್ಸರ್. ನನ್ನ ಪ್ರಿಯ ದೇವ ಮಕ್ಕಳು, ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ದಿವಸ ನಮ್ಮ ಸಭೆಗಳು ಅಂದ್ರೆ ಇಲ್ಲಿ ಅವನು ಬರೀತಾ ಇರುವಂತದ್ದು ಯೂನಿವರ್ಸಲ್ ಸಭೆ, ಲೋಕಲ್ ಸಭೆಗೆ ಬರೀತಾ ಇಲ್ಲ. ಯಾಕಂದ್ರೆ ವರ್ಸ್ 28 ಅಲ್ಲಿ ಅಪೊಸ್ತಲರು, ಪ್ರವಾದಿಗಳು ಎಂಬ ಅಂಶವನ್ನು ಬರೆಯೋದ್ರಿಂದ ಯೂನಿವರ್ಸಲ್ ಸಭೆ ಬಗ್ಗೆ ಬರೀತಾ ಇದ್ದಾನೆ. ಲೋಕಲ್ ಸಭೆ ಕೂಡ ಮೈಕ್ರೋಕಾಸ್ಮ್ ಅಥವಾ ಮಿನಿಯೇಚರ್ ಆಫ್ ಯೂನಿವರ್ಸಲ್ ಚರ್ಚ್. ಅದರಿಂದ ಈ ಯೂನಿವರ್ಸಲ್ ಚರ್ಚ್ಗೆ ಏನು ಅನ್ವಯಿಸ್ತದೆ ಅದು ನಮಗೂ ಅನ್ವಯಿಸ್ತದೆ. ನಮ್ಮ ಸಭೆಗಳಲ್ಲಿ ಈ ದಿವಸ ತಿಳಿದೇ ಇರುವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದಷ್ಟು ಮಾತನಾಡುವುದಕ್ಕಿಂತಲೂ ತಿಳಿದಿರುವ ಲ್ಯಾಂಗ್ವೇಜ್ ಅಲ್ಲಿ ಕ್ರಿಸ್ತನನ್ನ ಅರಿಕೆ ಮಾಡಿಕೊಳ್ಳುವುದೇ ದೊಡ್ಡ ಸಂಗತಿ. ಅದರಿಂದ ನಮ್ಮ ಸಭೆಯಲ್ಲಿ ಇರುವಂತ ಎಲ್ಲ ವಿಶ್ವಾಸಿಗಳು, ಅವರಲ್ಲಿ ಮೇಲು ಕೀಳು ಯಾವುದೂ ಇಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ವರವನ್ನು ಕೊಟ್ಟಿದ್ದಾನೆ. ಅದು ಒಬ್ಬರಿಗೊಬ್ಬರ ಹಿತಕ್ಕೋಸ್ಕರವಾಗಿ ಕೊಟ್ಟಿರುವುದು ಎಂಬುದನ್ನು ಅರ್ಥ ಮಾಡಿಕೊಂಡು ಒಬ್ಬರು ಮತ್ತೊಬ್ಬರ ಹಿತಕ್ಕೋಸ್ಕರವಾಗಿ ನಾವು ನಡ್ಕೊಳ್ಳಿರುವಾಗಿರ್ಬೇಕು ಎಂಬ ಅಂಶವನ್ನ ಪೌಲನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದನ್ನ ನಾವು ತಿಳ್ಕೊಳ್ಳುವಾಗ ನಮ್ಮ ಬ್ರದರ್ ಸಭೆಯ ಅನ್ಯೋನ್ಯತೆ, ಬಹುತ್ವದಲ್ಲಿ ನಾವು ಅನ್ಯೋನ್ಯವಾಗಿ ಆ ಕರ್ತನು ಕೊಟ್ಟಂತ ಕೃಪಾವರಗಳನ್ನ ಮತ್ತೊಬ್ಬರ ಹಿತಕ್ಕಾಗಿ, ಸಭೆಯ ಉಪಕಾರಕ್ಕಾಗಿ, ಸಭೆ ಹಿತಕ್ಕಾಗಿ ಉಪಯೋಗಿಸ್ತಾ ಕರ್ತನ ಮಹಿಮೆಗಾಗಿ ಜೀವಿಸಲಿಕ್ಕಾಗುವಂತೆ ದೇವರು ತಾನೆ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕರ್ತನ ನಮಗೆ ಸ್ತೋತ್ರವಾಗ್ಲಿ. ಆಮೆನ್.